ಟಿ ಐ ಡಿ ಅಕಾಡೆಮಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಟಿ ಐ ಡಿ ಯೂನಿವರ್ಸಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. Now I request Mr. Manoj to address you. So good evening everyone. So myself, a proud alumni of REVA, passed out in 2014. Soon after I finished my BE in EC, so I moved on to PS University. I did my MBA there. So there I learned stock market. Mainly South India, the stock market education is so less, and especially in Karnataka, people knowing about stock market is very, very less people, we can say. So I wanted to educate the people of Karnataka. So mainly I do workshops every Friday. So hundreds of people visit my workshops. So I have 5 branches in Karnataka. So Rajajanagara, Hubli and JP Nagar, Yelahanka, Whitefield and many more. So the main goal of TD Academy. So I am the CEO and Director of TD Academy. My intention is to serve this nation, so and educate people about stock market and make you all financially disciplined. So you know, financial discipline can make you very rich in the upcoming years. See, maybe it will take some few years to grow as a very rich people, but definitely a small SIP of 1,000 rupees per month can give you crores of money end of maybe 20-25 years. So everyone start investing in Indian stock market. Indian stock market is going to rock in next 15-20 years. So the Nifty at present 22,000 will reach 1 lakh by 2040. So thank you. Jai Hind, Jai Karnataka. ಹಣ ಮಾಡೋದು ಇಷ್ಟೊಂದು ಈಸಿ ಅಂತ ಇಲ್ಲಿ TD ಅಕಾಡೆಮಿಗೆ ಬಂದಿದ್ದೆ ಗೊತ್ತಾಗಿದ್ದು. ಮನೋಜ್ ಸರ್ದು ವಿಡಿಯೋಸ್ ನೋಡಿದೆ, ಅದರಿಂದ ಇಂಪ್ರೆಸ್ ಆಗ್ಬಿಟ್ಟು ಇಲ್ಲಿಗೆ ಬಂದೆ. ದುಡ್ಡು ಇಲ್ಲದೆ ಇದ್ದವರು ಕೂಡ ದೊಡ್ಡವರಾಗೋದನ್ನ ಮನೋಜ್ ಸರ್ ಹೇಗೆ ಮಾಡಬೇಕು ಅಂತ ಕಲಿಸಿದ್ದಾರೆ. ಎಲ್ಲಿ ದುಡ್ಡು ಕಳಿಬಾರ್ದು, ಎಲ್ಲಿ ದುಡ್ಡು ಫಸ್ಟ್ ಉಳಿಸ್ಬೇಕು ಅದನ್ನು ನೋಡಿಕೊಂಡು ಆಮೇಲೆ ಟ್ರೇಡಿಂಗ್ ಮಾಡಿ ಅನ್ನೋದು ಒಂದು ಬೇಸಿಕ್ ಆಗಿ ಜಾಸ್ತಿ ಕಲ್ತಿದ್ದೇನೆ. TD ಅಕಾಡೆಮಿ ಫೈನಾನ್ಷಿಯಲ್ ಎಜುಕೇಶನ್ ಕೊಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತಿದ್ದಾರೆ ಅವ್ರು ಖಂಡಿತ ಈ ಕೋರ್ಸ್ನ ಮಾಡಬೇಕು. ಸೊ TD ಅಕಾಡೆಮಿ ಇಸ್ ದ ಬೆಸ್ಟ್ ಅಕಾಡೆಮಿ, ಸೊ ದಟ್ ವಿ ಕ್ಯಾನ್ ಲರ್ನ್ ಅಂಡ್ ವಿ ಕ್ಯಾನ್ ಲೈಕ್ ಅರ್ನ್ ಅಪ್ ಮನಿ ಈಸಿಲಿ. ಟ್ರೈನಿಂಗ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇಟ್ ವಾಸ್ ಸೋ ಇಂಟ್ರಾಕ್ಟಿವ್ ಆ್ಯಂಡ್ ವಾಟ್ ಎವರ್ ದಿ ಡೌಟ್ಸ್ ವಿ ಹ್ಯಾಡ್ ಎವ್ರಿಥಿಂಗ್ ವಾಸ್ ಕ್ಲಿಯರ್ಡ್. ಸರ್, TID ಅಕಾಡೆಮಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು TID ಯೂನಿವರ್ಸಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರು ಬರಬೇಕು ಅಂದರೆ ನನಗೆಲ್ಲ ಗೊತ್ತಿದ್ದೂ ಏನೂ ಗೊತ್ತಿಲ್ಲ ಅನ್ನೋರು ಬರಬೇಕಿಲ್ಲಿ, ಆವಾಗಲೇ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಎಜುಕೇಟಿವ್ ಆಗಿದೆ, ತುಂಬ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಿಮ್ಗೆ ಯಾವುದೇ ಇನ್ಸ್ಟಿಟ್ಯೂಟ್ ಹೇಳ್ಕೊಡದೇ ಇರೋಂಥ ಸ್ಟ್ರಾಟಜೀಸ್ ಇಲ್ಲಿ ಹೇಳ್ಕೊಡ್ತಾರೆ. ತ್ರೀ ಡೇಸ್ ಕ್ಲಾಸಸ್ನ ಮುಗಿಸಿದ್ದೀರಾ, ತುಂಬ ಕಲ್ತಿದ್ದೀರಾ. ಡೇ 1 ಏನು ಕಲ್ತ್ರಿ? ಬೇಸಿಕ್ಸ್ ಎಲ್ಲ ಕಲ್ತ್ರ. ಯಾವುದು ಓಡೋಕಿದ್ರೆ ಏನು ಅದೆಲ್ಲ ನೋಡ್ಕೊಂಡ್ರಿ ಡೇ 1. ಡೇ 2 ಏನು ನೋಡಿದ್ರಿ? ಎಲ್ಲಿ ದುಡ್ಡು ಹಾಕಬೇಕು, ಎಲ್ಲಿ ತೆಗಿಬೇಕು. ಚಾರ್ಟ್ ಟ್ರೇಡಿಂಗ್ ಕಲ್ತ್ರ, ಕ್ಯಾಂಡಲ್ ಸ್ಟಿಕ್ಸ್ ಕಲ್ತ್ರ, ಸೊ ಅದೆಲ್ಲ ಕಲ್ತ್ರಿ. ಡೇ 3 ಏನು ನೋಡಿದ್ರಿ? ಚಾರ್ಟ್ ನೋಡ್ದಿರಾ ದುಡ್ಡು ಮಾಡೋದು ಹೆಂಗೆ ಅಂತ ಕಲ್ತ್ರ. ಮಾರ್ಕೆಟ್ ಮೇಲಕ್ಕಾದರೂ ಹೋಗಲಿ ನಮ್ಮದೇ ಪಟಾಕಿ, ಕೆಳಗಡೆ ಬಿದ್ದರೂ ಪಟಾಕಿ ಹಚ್ಚೋರು ನಾವೇ ಅಂತ ನೋಡಿದ್ರಿ. ಸೊ ಈ ಆನೆಸ್ಟ್ ಫೀಡ್ಬ್ಯಾಕ್ ಒಂದು 5 ನಿಮಿಷ ನಾವು ನಿಮಗೆ 3 ಡೇಸ್ ಕೊಟ್ಟಿದ್ದೀವಿ. 5 ಮಿನಿಟ್ಸ್ ನಮಗೋಸ್ಕರ ಸ್ಪೆಂಡ್ ಮಾಡಿ ಏನು ಅನ್ನಿಸ್ತು ಈ ಪ್ರೋಗ್ರಾಮ್ ಅಂತ ನೀವು ಹೇಳಿದ್ರೆ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ತುಂಬ ಜನ ಮನೆಯಲ್ಲೇ ಕೂತ್ಕೊಂಡು ನನಗೆ ಎಲ್ಲ ಗೊತ್ತಿದೆ ಅಂತ ಬಟನ್ಗಳನ್ನ ಒತ್ತಾನೆ ಇದ್ದಾರೆ, ಲಕ್ಷಗಳು ಕಳ್ಕೊತಾನೆ ಇದ್ದಾರೆ. ಸೊ ನಿಮ್ಮ ಒಂದು ಸ್ಪೀಚಿಂದ ಅವ್ರಿಗೆ ನಾನು ಮಾಡ್ತಾ ಇರೋದು ಸರಿನಾ ತಪ್ಪ, ಇಲ್ಲೊಂದು ಸತಿ ಬರಬೇಕು ಅಂತ ಅನಿಸಿದ್ರೆ ಬರಲಿ, ಇಲ್ಲ ಎಲ್ಲಾದರೂ ಹೋಗಿ ಕಲೀಲಿ. ಎನಿ ಇನ್ಸ್ಟಿಟ್ಯೂಟ್
ವೇರ್ ಹೆಡ್ಜಿಂಗ್, ಯಾರು ಹೆಡ್ಜಿಂಗ್ ಹೇಳ್ತಾರೋ ಅವ್ರ ಹತ್ರ ಹೋಗಿ ಕಲ್ತ್ಕೊಳ್ಳಿ. ಇಡೀ ಇಂಡಿಯಾದಲ್ಲೇ ಹೆಡ್ಜಿಂಗ್ ಹೇಳ್ಕೊಡೋದು ಹಾರ್ಡ್ಲಿ 2 or 3 ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ. ಕರ್ನಾಟಕದಲ್ಲಿ ಯಾರೇ ಹೆಡ್ಜಿಂಗ್ ಹೇಳ್ಕೊಟ್ರು ಅದು ಟಿಡಿಯಿಂದ ಕಾಪಿ ಮಾಡಿ ಇನ್ಸ್ಟಿಟ್ಯೂಟ್ಗಳು ಬೆಳೆದಿರೋದು. ಹೆಡ್ಜಿಂಗ್ ಅನ್ನೋ ವರ್ಡನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಟಿಡಿ ಅಕಾಡೆಮಿ. ಸೊ ಒಂದು ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಿ ನಮ್ಮ ಕರ್ನಾಟಕ ಜನತೆ ನಿಮ್ಮ ಸ್ಪೀಚ್ ನೋಡಿ, ಸೊ ದಟ್ ಅವರು ಮಾರ್ಕೆಟ್ ಕಲಿಬೇಕು ಅನ್ಸಿದ್ರೆ ಬಂದು ಕಲೀಲಿ. ಎಸ್, ಓವರ್ ಟು ಯು. ನನ್ನ ಹೆಸರು ವಿನುತಾ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಟ್ರೇಡಿಂಗ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಫಸ್ಟು ಯೂಟ್ಯೂಬಲ್ಲಿ ಮನೋಜ್ ಸರ್ದು ವೀಡಿಯೋಸ್ ನೋಡಿದೆ, ಅದರಿಂದ ಇಂಪ್ರೆಸ್ ಆಗಿಬಿಟ್ಟು ಇಲ್ಲಿಗೆ ಬಂದೆ. ಬಟ್ ಇಲ್ಲಿ ಬಂದು ವರ್ಕ್ಶಾಪ್ 3 days ಅಟೆಂಡ್ ಮಾಡಿದ್ಮೇಲೆ ವಾಟ್ ಈಸ್ ದಟ್, ಒಳಗೆ ಏನಿದೆ, ಆ್ಯಕ್ಚುಲಿಯಾಗಿ ಏನು ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ. ಬಟ್ ನಾನು ಬಿಗಿನರ್ ಆಗಿರೋದ್ರಿಂದ ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡಿ ಪ್ರಾಕ್ಟಿಕಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮ್ಮ ಹೆಸರು ನವೀನ್ ಅಂತ, ಮಂಡ್ಯದಿಂದ ಬಂದಿದ್ದೀವಿ. ಟಿ ಡಿ ಅಕಾಡೆಮಿನ ಸುಮಾರು ದಿನಗಳಿಂದ ನೋಡಿಕೊಂಡು ನಾವು ಹೋಗಬೇಕು ಅಂತ ಅಂದ್ಕೊಂಡು ಆಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಈ ವೀಕ್ ಫ್ರೀ ಮಾಡಿಕೊಂಡು ಬಂದ್ವಿ. ಮನೋಜ್ ಸರ್ ತುಂಬ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ದುಡ್ಡಿದ್ದವರು ಸಹ ಇದ್ದವರು ದೊಡ್ಡವ್ರು ಆಗ್ತಿರೋದನ್ನ ನೋಡ್ತಿದ್ವಿ. ದುಡ್ಡು ಇಲ್ಲದೆ ಇದ್ದವರು ಕೂಡ ದೊಡ್ಡವರಾಗೋದನ್ನು ಮನೋಜ್ ಸರ್ ಹೇಗೆ ಮಾಡಬೇಕು ಅಂತ ಕಲಿಸಿದ್ದಾರೆ. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ಫಸ್ಟ್ ಇಲ್ಲಿ ಬರೋಕ್ಕೆ ಮುಂಚೆಗೆ ಸ್ಟಾಕ್ ಈಕ್ವಿಟಿ ಮಾತ್ರ ನೋಡ್ತದೆ. ಇಲ್ಲಿ ಆಪ್ಷನ್ಸು ಆಮೇಲೆ ಯಾವ ಥರ ನಾವು ಲಾಸ್ ಆಗದಿರ ನೋಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಟ್ರೇಡಿಂಗ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇತ್ತು, ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ. ಟ್ರೇಡಿಂಗ್ ಮಾಡ್ಬೋದು ಅನಿಸುತ್ತೆ, ನನಗೂ ಇದರಲ್ಲಿ ಪ್ರಾಫಿಟ್ ಇದೆ ಅನಿಸ್ತಿದೆ. ಥ್ಯಾಂಕ್ ಯು ಸರ್. ನಾನು ಧಾರವಾಡದಿಂದ ಬಂದಿದ್ದೀನಿ. ಸರ್ ಹೇಳ್ದಂಗೆ ಗ್ರೀನ್ ಬಟನ್ ಬದಲು ರೆಡ್ ಬಟನ್ ಯಾವಾಗ ಒತ್ತಬೇಕಂತ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಟಿ ಡಿ ಅಕಾಡೆಮಿ ಈಸ್ ಅ ರೈಟ್ ಪ್ಲೇಸ್ ಟು ಲರ್ನ್ ದ ರೈಟ್ ಥಿಂಗ್ಸ್. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಆಪ್ಟ್ ಟಿ ಡಿ ಅಕಾಡೆಮಿ and fulfill their dreams in future. ನಾನೊಬ್ಬ ಫ್ರೆಷರ್ ಟ್ರೇಡಿಂಗ್ ಇದಕ್ಕೆ. ಇಲ್ಲಿ 3 ದಿನದ ಕ್ಲಾಸಲ್ಲಿ ಏನು ಅರ್ಥ ಮಾಡ್ಕೊಂಡೆ ಅಂತಂದರೆ, ಎಲ್ಲಿ ದುಡ್ಡು ಕಳಿಬಾರ್ದು, ಎಲ್ಲಿ ದುಡ್ಡು ಫಸ್ಟ್ ಉಳಿಸ್ಬೇಕು ಅದನ್ನು ನೋಡಿಕೊಂಡು ಆಮೇಲೆ ಟ್ರೇಡಿಂಗ್ ಮಾಡಿ ಅನ್ನೋದು ಒಂದು ಬೇಸಿಕ್ಕಾಗಿ ಜಾಸ್ತಿ ಕಲ್ತಿದ್ದೇನೆ. ಇವತ್ತು ಏನು ಟಿ ಡಿ ಅಕಾಡೆಮಿ ಎಲ್ಲ ಕನ್ನಡಿಗರಿಗೆ ಮತ್ತು ಸಕ್ಸಸ್ ಬೇಕು ಅನ್ನೋರೆಲ್ಲರಿಗೂ ಫೈನಾನ್ಷಿಯಲ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಖಂಡಿತ ಬೇಕಾದಂಥದ್ದು. ಯಾರ್ಯಾರೆಲ್ಲ ಸಕ್ಸಸ್ ಆಸ್ಪಿರೆಂಟ್ಸ್ ಇದ್ದಾರೆ, ಯಾರ್ಯಾರೆಲ್ಲ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತಿದ್ದಾರೆ, ಅವ್ರು ಖಂಡಿತ ಈ ಒಂದು ಕೋರ್ಸ್ನ ಮಾಡಬೇಕು. ಮತ್ತು ಖಂಡಿತ ಇದರಿಂದ ಉದ್ಧಾರ ಅಂತೂ ಖಂಡಿತ ಆಗ್ತಾರೆ. ಸೊ ನಾನು ಎಲ್ಲರಿಗೂ ಈ ಕೋರ್ಸ್ನ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನಾನು 3 ದಿನದಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ನಾನು ಏನು ಹೇಳಿರೋದಂದ್ರೆ ಎಲ್ಲರಿಗೂ ಸುಮ್ಮನೆ ಮನೇಲಿ ಕೂತು ದುಡ್ಡು ಹಾಳು ಮಾಡ್ಕೊಳ್ಳೋ ಬದಲು, ಐ ಮೀನ್ ಟು ಸೇ ಲಾಸ್ ಮಾಡ್ಕೊಳ್ಳೋ ಬದಲು, ಇಟ್ಸ್ ಬೆಟರ್ ದಟ್ ಯು ಲರ್ನ್ ಆ್ಯಂಡ್ ಯು ಬಿಕಮ್ ಸಕ್ಸಸ್. ನಾನು ಫಸ್ಟು ಸ್ಟಾಕ್ ಮಾರ್ಕೆಟಲ್ಲಿ CNC ಮಾಡ್ತಾ ಇದ್ದೆ. ಬಟ್ ನನ್ನ ಫ್ರೆಂಡು ಇದೇ ಥರ ಇಂಟ್ರಡೆಪ್ ಮಾಡಿಬಿಟ್ಟು ಒಂದು 40 lakhs ಲಾಸ್ ಮಾಡ್ಕೊಂಡಿದ್ದ. ಸೊ ನಾನು ಅದಾದಮೇಲೆ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಇಂಟರ್ನೆಟ್ಟಲ್ಲಿ ಇಲ್ಲಿ ಹುಡುಕಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿದೆ. ಅದಾದಮೇಲೆ ನನಗೆ ಈ ಡಿ ಅಕಾಡೆಮಿದು ಎಲ್ಲ ಒಂದು ಇಂಟರ್ನೆಟ್ಟಲ್ಲಿ ನೋಡಿದಾಗ ಸಿಕ್ತು. ಸೊ ನನಗೆ ಒಬ್ಬನಿಗೆ ಆಗ್ತಿಲ್ಲ ಅದರಲ್ಲಿರೋ ಎಲ್ಲ ಕಾನ್ಸೆಪ್ಟು ಮತ್ತು ಏನಕ್ಕೆ ಜನ ಅಷ್ಟೊಂದು ಲಾಸ್ ಮಾಡ್ಕೋತಾ ಇದ್ದಾರೆ ಅರ್ಥ ಮಾಡ್ಕೊಳೋಣ ಅಂತ ಈ ಲಾಸ್ಟ್ ಒಂದು 2 ದಿನದಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಈಗ ನನಗೆ 2 ದಿನ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಅನ್ನಿಸ್ತು, ಜನ ಸುಮ್ಮನೆ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ದಲೆ, ಇನ್ಫಾರ್ಮೇಷನ್ ಇಲ್ದಲೆ, ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಬ್ಲೈಂಡಾಗಿ ಹೋಗ್ಬಿಟ್ಟು ಅಮೌಂಟ್ ಹಾಕಿ ಅಷ್ಟೊಂದು ಲಾಸ್ ಮಾಡ್ಕೊಂಡು ಅವ್ರ ಲೈಫ್ನೇ ರಿಸ್ಕಲ್ಲಿ ಇಡ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಚುಲಿ ಇದೊಂದೊಳ್ಳೆ ಜಾಗ, ಇದೊಂದೊಳ್ಳೆ ಆಪರ್ಚುನಿಟಿ. ಇಲ್ಲಿ ಬಂದು ನಾವು ಎಷ್ಟು ಈಸಿಯಾಗಿ ಎಷ್ಟು ಸೇಫಾಗಿ ಟ್ರೇಡ್ ಮಾಡ್ಬೋದು ಅಂತ ಗೊತ್ತಾಯಿತು ನನಗೆ ಇಲ್ಲಿ ಬಂದು. ಸೊ ಟಿ ಡಿ ಅಕಾಡೆಮಿ ಇಸ್ ದ ಬೆಸ್ಟ್ ಅಕಾಡೆಮಿ, ಸೊ ದಟ್ ವಿ ಕ್ಯಾನ್ ಲರ್ನ್ ಆ್ಯಂಡ್ we can earn up money easily. One of the excellent training I have attended recently. Very detailed, very goal oriented. Training ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. It was so interactive and whatever the doubts we had, everything was cleared then and there itself. Thank you Manoj and team. ನನಗೆ ಇದು ಬಂದ್ರಿಂದ ಬೇಸಿಕ್ ಭಾಳ ಅರ್ಥ ಮಾಡ್ಕೊಂಡೆ, ಎಡ್ಜಿಂಗ್ ಎಲ್ಲ ಕಲ್ತ್ಕೊಂಡೆ. ಸೊ ಏನೋ ಸೆಕೆಂಡರಿ ಇನ್ಕಮಿಗೆ ನಾನು ಸ್ವಲ್ಪ ಇದನ್ನು ಯೂಸ್ ಮಾಡಿಕೊಂಡು ಸೆಕೆಂಡರಿ ಇನ್ಕಮ್ ಥರ ಮಾಡ್ಕೋಬೋದು ಮುಂದೆ. ಸೊ ಒಳ್ಳೆ ಕೋರ್ಸು, ರೆಕಮೆಂಡ್ ಮಾಡ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲರಿಗೂ. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಾಗ ನನಗೆ ಸ್ವಿಂಗ್ ಟ್ರೇಡಿಂಗು ಮತ್ತು ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಸೊ ಇಲ್ಲಿ ಬಂದ ಬೆಳಗ್ಗೆ ಒಂದೇ ದಿನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ 30-70% ಆದರೂ ಕಲ್ತೀವಿ. ಟಿ ಡಿ ಅಕಾಡೆಮಿಗೆ ಬಂದ ಮೇಲೆ ನಮಗೆ ಟ್ರೇಡಿಂಗ್ನಲ್ಲಿ ನಾವೆಲ್ಲ ಒಂದೇ ದಾರಿ ಅಂದ್ಕೊಂಡಿದ್ವಿ. ಬಟ್ ಟ್ರೇಡಿಂಗ್ನಲ್ಲಿ ಇಷ್ಟೊಂದು ದಾರಿ ಇದಾವೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಯಾವ ದಾರಿಯಲ್ಲಿ ಹೋದ್ರೆ ಎಷ್ಟು ಸೇಫು, ಯಾವ ದಾರಿಯಲ್ಲಿ ಹೋಗ್ಬಿಟ್ಟು ಯಾವ ದಾರಿಯಲ್ಲಿ ಹೋಗಬಾರ್ದು, ಅದರ ಆಳ ಮತ್ತು ಅದಿರುವಂಥ ಸೂತ್ರಗಳು, ಇವನ್ನೆಲ್ಲ ಭಾಳ ಒಂದು 3 days ಸೆಷನಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಪ್ರಾಕ್ಟೀಸ್ ಎಲ್ಲ ಇದೆ. ಟಿ ಡಿ ಅಕಾಡೆಮಿಗೆ ಬರೋದ್ರಿಂದ ಟ್ರೇಡಿಂಗ್ ಬಗ್ಗೆ ನಮಗೆ ಒಳ್ಳೆ ನಾಲೆಡ್ಜ್ ಬೆಳೆಯುತ್ತೆ ಅಂತ ಹೇಳ್ತೀನಿ. ನಾವು ಸುಮಾರು ದಿವಸದಿಂದ
ವಿಡಿಯೋ ನೋಡ್ತಿದ್ವಿ, ಯೂಟ್ಯೂಬ್ ವಿಡಿಯೋ. ಮೊನ್ನೆ ಸರ್ ಚೆನ್ನಾಗಿ ಹೇಳ್ಕೊಟ್ಟು ಅಂತ ಗೊತ್ತಿತ್ತು, ಅದಕ್ಕೆ ನಾವು ಬಂದಿದ್ದೀವಿ ಸರ್. ನಾವು 20 ದಿವಸದಿಂದ ಕೆಲಸಕ್ಕೆ ರಜೆ ಹಾಕಿ 20 ದಿವಸ ಟ್ರೈನಿಂಗ್ ಹೋಗ್ಬೇಕು ಬಂದಿದ್ದೀವಿ. ಇವನು ನನ್ನ ಮಗ ಪಕ್ಕದಾಗಿರೋನು, ಅವನು ಓದ್ತಾ ಇದ್ದಾನೆ, ಡಿಪ್ಲೊಮಾ ಓದ್ತಾ ಇದ್ದಾನೆ. ಆದರೂ ಅವನು ರಜೆ ಹಾಕಿ ಬಂದಿದ್ದಾನೆ 3 ದಿವಸ ಕಲ್ತ್ಕೋಬೇಕು ಅಂತ. ಅವನಿಗೂ ಇಂಟ್ರೆಸ್ಟ್ ಇದೆ, ಅದಕ್ಕೆ ಭಾಳ ಚೆನ್ನಾಗಿದೆ ಇಲ್ಲಿ ಅಂತ ಹೇಳೋದಕ್ಕೆ ನಾವು ತುಮಕೂರಿಂದ ಬಂದ್ವಿ ಸರ್. ನನಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ನಿಜ ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೂ ಒಂದು ಇಂಟ್ರೆಸ್ಟ್ ಇದೆ, ಇಲ್ಲಿಗೆ ನಾನು ಕಲಿಬೇಕು, ನಾನು ಏನಾದ್ರೂ ಅಚೀವ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ಇವ್ರ ಮಾರ್ಗದರ್ಶನದಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ನನಗೆ ಹೋಪ್ ಇದೆ. ಸೊ ಥ್ಯಾಂಕ್ ಯು ಮನೋಜ್ ಸರ್. ಸರ್ ನಮಗೆಲ್ಲ ಮುಂಚೆ ಸರ್ ಗೊತ್ತಿದ್ದಿಲ್ಲ ಯಾವ ಥರ ಮಾಡಬೇಕಂತೇಳಿ. ಸರ್ ನಾವು ಬೆಳಗ್ಗೆ 9:15 ಆಪ್ಷನ್ ಇದು ಮಾಡಿಬಿಡ್ತೀವಿ. ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ನಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾವ ಥರ ಇರುತ್ತೆ, ಅದನ್ನು ನಾವು ಯಾವ ಥರ ಟ್ರೇಡ್ ಮಾಡಿ ಅದರಲ್ಲಿ ಹಣ ಮಾಡ್ಬೋದು ಅಂತ. ಸೊ ಇಲ್ಲಿ ನಮಗೆ ಸರ್ ಏನಂದರೆ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸರ್ ಹಣ ಮಾಡ್ತೀನಿ ಅಂತ ಅಶೋರ್ ಹೇಳ್ಬೋದು. ರಿಟೈರ್ಡ್ ಬ್ಯಾಂಕರು. ಈ ಒಂದು TD ಅಕಾಡೆಮಿಯಲ್ಲಿ ಸ್ಟಾಕ್ ಪರ್ಚೇಸ್ ಯಾಕೆ ಮಾಡಬೇಕು, ಸೇಲ್ ಯಾಕೆ ಮಾಡಬೇಕು, ಇಂಟ್ರಾಡೇ ಅದಲ್ಲಿ ಯಾವ ರೀತಿ ನಾವು ಡೀಲ್ ಮಾಡಬೇಕು, ಕೇರ್ಫುಲ್ ಆಗಿರಬೇಕು, ಮತ್ತು ಆಪ್ಷನ್ಸು ಸೆಲ್ಲಿಂಗು, ಆಪ್ಷನ್ಸು ಫ್ಯೂಚರ್ ಸೆಲ್ಲಿಂಗ್ನಲ್ಲೇ ಹೆಚ್ಚು ಒತ್ತು ಕೊಡಬೇಕು. ನಮಗೆ ರೆಡ್ ಬಟನದ್ದು ಅಂದರೆ ಸೇಲ್ ಮಾಡೋದ್ರ ಬಗ್ಗೆ ಯಾವ ರೀತಿ ಸ್ಟ್ರಾಟಜೀಸ್ ಫಾರ್ಮ್ ಮಾಡಬೇಕು, ಹೆಂಗೆ ಮಾರ್ಕೆಟ್ಲಿಂದ ಸೇವ್ ಮಾಡ್ಕೋಬೇಕು ಅನ್ನೋದು ಚೆನ್ನಾಗಿ ಕಳಿಸಿದರು. ಇವನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೂ ಕೂಡ ಒಳ್ಳೆ ಇದು 180 ಡಿಗ್ರಿ ಸ್ಟ್ರಾಟಜಿ ಆಯಿತು, ಡಬಲ್ ಡೆಕರ್ ಸ್ಟ್ರಾಟಜಿ ಆಯಿತು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೈಸೂರಿಂದ ಬಂದಿದ್ದೀನಿ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ. ಟ್ರೇಡಿಂಗಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ ಅನ್ನೋದೇ ಗೊತ್ತಿರಲ್ಲ. ಸ್ವಿಂಗ್ ಟ್ರೇಡು, ಅಪ್ ಟ್ರೆಂಡು, ಡೌನ್ ಟ್ರೆಂಡು. TDನಲ್ಲಿ ನನಗೆ ಕಂಪ್ಲೀಟಾಗಿ ಇರೋವಂಥ ಆಪ್ಷನ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಕಲಿಯೋದು ತುಂಬಾ ಇದೆ. ಸೊ ಇದಲ್ಲದೆ ರಿವಿಷನ್ ಕ್ಲಾಸ್ ಕೂಡ ಇರುತ್ತೆ. ಬಟ್ ಇಷ್ಟು ಕಡಿಮೆ ಬಜೆಟ್ಗೆ, ಇಷ್ಟು ಕಡಿಮೆ ಪೇಮೆಂಟ್ಗೆ ನಮ್ಮ ಪೇಮೆಂಟ್ ಕೂಡ ರಿಕವರಿ ಆಗುತ್ತೆ, ಫೀಸ್ ಕೂಡ ರಿಕವರಿ ಆಗುತ್ತೆ ಅನ್ನೋದನ್ನೆಲ್ಲ ಮಂತ್ಲಿ ಹೆಂಗೆ ಅರ್ನ್ ಮಾಡ್ಬೋದು ಎಲ್ಲ ಕೂಡ ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿಯಾಗಿದೆ. TD ಅಕಾಡೆಮಿ ಬಂದ್ಬಿಟ್ಟು ನನ್ನ ಹಸ್ಬೆಂಡು ರೆಫರ್ ಮಾಡಿದರು, ಇಲ್ಲಿ ಹೋಗಿ ತಿಳ್ಕೋ ತುಂಬ ಚೆನ್ನಾಗಿದೆ ಅಂತ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂಚೂರು ಐಡಿಯಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಹೇಗೆ ಅರ್ನ್ ಮಾಡ್ಬೋದು, ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಖುಷಿಯಾಗಿದ್ದೀನಿ. ನಾನು ಆಲ್ರೆಡಿ ಟ್ರೇಡಿಂಗ್ ಮಾಡ್ತಾ ಇದ್ದೆ, ಬಟ್ ಕಳ್ಕೊಂಡು ಜಾಸ್ತಿ ತುಂಬ ಹೋಗಿದೆ, 80,000 ತನಕ ತುಂಬ ಹೋಗಿದೆ. ಬಟ್ ಇಲ್ಲಿ ಬಂದು ಹೇಗೆ ಮಾಡೋದು, ಏನು ಮಾಡೋದು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ ಸರ್. ನನಗೆ ತುಂಬ ಚೆನ್ನಾಗಿದೆ. ಬಟ್ ಕಡಿಮೆ ಅಮೌಂಟಲ್ಲಿ ಇಷ್ಟೆಲ್ಲ ನನಗೆ ಆಪ್ಷನ್ಸ್ ಇದ್ದಾವೆ, ಹಿಂಗೆಲ್ಲ ಮಾಡ್ಬೋದು ಅಮೌಂಟು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದು ನನಗೆ ಗೊತ್ತಾಗಿದೆ. ಖಂಡಿತ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ನನ್ನ ಭರವಸೆ ಇದೆ. ಥ್ಯಾಂಕ್ ಯು ಸರ್. TIDI ಅಕಾಡೆಮಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು TIDI ಯೂನಿವರ್ಸಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೋಜ್ ಸರ್ ಈ 3 ಡೇಸ್ ಕ್ಲಾಸಸಲ್ಲಿ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಅರ್ಥ ಮಾಡಿಸೋ ಥರ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಬಟ್ ಇನ್ನು ಪ್ರಾಕ್ಟಿಕಲ್ 15 ಡೇಸ್ ಟ್ರೈನಿಂಗ್ನ ಹೇಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಾನು ಫಸ್ಟಿಂದ ಟ್ರೇಡಿಂಗ್ ಮಾಡ್ತಿದ್ದೆ, ಅಂದರೆ ನಾನು ಮಾಡ್ತಾಯಿದ್ದು ಕ್ರಿಪ್ಟೋ ಕರೆನ್ಸಿ. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟಾರ್ಟ್ ಮಾಡಿದೆ 1.5 ತಿಂಗಳ ಮುಂಚೆ. ತುಂಬ ಲಾಸ್ ಮಾಡಿಕೊಂಡೆ. ಯಾವುದೋ ಆಪ್ಷನ್ಸ್ ಕಾಲ್ಸ್ ಎಲ್ಲ ಕೊಡ್ತಾಯಿದ್ರು, ಸೊ ಅದರಿಂದ ತುಂಬ ಲಾಸ್ ಮಾಡಿಕೊಂಡೆ. ಸೊ ಲಾಸ್ ಮಾಡ್ಕೊಂಡು ದಿವಸದಿಂದ ನಾನು ಇದು ನೋಡ್ತಾ ಇದ್ದೆ, TD ಅಕಾಡೆಮಿ ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಸೊ ಅದರಿಂದ ನಾನು ನಾಲೆಜ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ತುಂಬ ಒಳ್ಳೆ ನಾಲೆಜ್ ಕೊಡ್ತಾರೆ. ಇಲ್ಲಿ ಯಾರು ಬರಬೇಕು ಅಂದರೆ ನನಗೆಲ್ಲ ಗೊತ್ತಿದ್ದೂ ಏನೂ ಗೊತ್ತಿಲ್ಲ ಅನ್ನೋರು ಬರಬೇಕಿಲ್ಲಿ, ಆವಾಗಲೇ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಎಜುಕೇಟಿವ್ ಆಗಿದೆ, ತುಂಬ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಿಮ್ಗೆ ಯಾವುದೇ ಇನ್ಸ್ಟಿಟ್ಯೂಟ್ ಹೇಳ್ಕೊಡದೇ ಇರೋಂಥ ಸ್ಟ್ರಾಟಜೀಸ್ ಇಲ್ಲಿ ಹೇಳ್ಕೊಡ್ತಾರೆ. ಎಲ್ಲರೂ ಬನ್ನಿ, ತುಂಬ 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 ಚೆನ್ನಾಗಿ ಕಲ್ತ್ಕೋಬೋದು ನೀವು. ನಿಮಗೆ ಆಶ್ಚರ್ಯ ಆಗುತ್ತೆ, ಈ ಥರ ಎಲ್ಲ ಸ್ಟ್ರಾಟಜೀಸ್ ಇದೆಯಾ, ಈ ಥರ ಎಲ್ಲ ಆಪ್ಷನ್ಸ್ ಇದೆಯಾ ಅಂತ ಯಾರಿಗೂ ಗೊತ್ತೇ ಇರಲ್ಲ. ನಮಗೆ ಇಲ್ಲಿ ಬಂದ ಮೇಲೆ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬನ್ನಿ, ಕಲಿಯೋರಿಗೆಲ್ಲ ಆಲ್ ದ ಬೆಸ್ಟ್. First of all, I would like to thank TD Academy for conducting these courses very occasionally, and TD Academy has given me a second hope of restarting my journey in the trade market, in the stock market overall. And it's been 3 days we joined here. We have been learning a lot of knowledge about the stock market, and there were so many things which we never knew about it. And thanks to Manoj sir, who taught us all about this various knowledge, and we still have another 15 days to go, and I am hoping that we will learn at least what we didn't know previously.
I have made very much losses in my trading journey, and that's the only reason I joined here to be a professional trader. And I believe TD Academy will help me in this journey. Thank you. TD ಅಕಾಡೆಮಿಗೆ ಬಂದು 3 ದಿವಸ ಆಯಿತು. ಮೊದಲು ಊರಲ್ಲೆಲ್ಲ ಹೇಳ್ತಾ ಇದ್ರು ಸ್ಟಾಕ್ ಮಾರ್ಕೆಟ್ ಮಾಡಬೇಕಂದ್ರೆ ಏನಿಲ್ಲ, ತುಂಬ ಹಣ ಬೇಕಾಗುತ್ತೆ, ಲಕ್ಷ ಇದ್ರೇ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಮಾಡಬೇಕಂತ. ಹಣ ಮಾಡೋದು ಇಷ್ಟೊಂದು ಈಸಿ ಅಂತ ಇಲ್ಲಿ TD ಅಕಾಡೆಮಿಗೆ ಬಂದಿದ್ದೆ ಗೊತ್ತಾಗಿದ್ದು. ಮೊದಲು TD ಅಕಾಡೆಮಿಯಲ್ಲಿ ಕಡಿಮೆ ಅಮೌಂಟಲ್ಲಿ ದುಡ್ಡು ಮಾಡೋದು ಹೇಗಂತ ಹೇಳ್ತಾರೆ. ಮೊದಲು ಲಾಸು ಮಾಡ್ಕೋಬಾರ್ದು, ಆ ಥರ ಟ್ರೇಡ್ ಮಾಡೋದು. ಮೈನಸ್ ಪಾಯಿಂಟು ಏನೇನಿದೆ ನಮ್ಮಲ್ಲಿ, ಏನೇನು ತಪ್ಪು ಮಾಡ್ತೀವಿ, ತಪ್ಪುಗಳನ್ನ ಮೊದಲು ಹೇಳೋದು. ಆಮೇಲೆ ಏನಿರುತ್ತೆ ಪ್ರಾಫಿಟ್ ಮಾಡೋದು ಆಮೇಲೆ ಹೇಳ್ತಾರೆ. ಮೊದಲು ಯಾವ ತಪ್ಪು ಮಾಡಬಾರ್ದು ಅಂತ ಮೊದಲು ಅದನ್ನೇ ಹೇಳೋದು. ಖುಷಿ ಆಗುತ್ತೆ TD ಅಕಾಡೆಮಿಗೆ ಬಂದಿದ್ದು. ಫಸ್ಟ್ ಪ್ಲ್ಯಾಟ್ಫಾರ್ಮ್ ನಾನು ಬಂದಿರೋ ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕೆ TD ಅಕಾಡೆಮಿ ಇದೆ. TD ಅಕಾಡೆಮಿಗೆ ಬಂದು ಖುಷಿ ಆಗುತ್ತೆ. ಎಲ್ಲ ಚೆನ್ನಾಗಿ ಹೇಳ್ತಾರೆ, ಏನೂ ಡೌಟ್ಸ್ ಇದೆ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ಸೊ ಥ್ಯಾಂಕ್ ಯು. ಸೊ ನಿಂತ್ಕೊಳ್ಳಿ ಒಂದು ನಿಮಿಷ. ಸೊ ಏನು ಮಾರ್ಕೆಟಲ್ಲಿ ನೀವು ಕಲ್ತಿದ್ರಲ್ಲ 3 ಡೇಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಾಳೆಯಿಂದ ರಿವಿಷನ್ ಪ್ಲಸ್ ಲೈವ್ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ನಿಧಾನ ಆಗಲಿ ಪರವಾಗಿಲ್ಲ, ಇನ್ನೊಂದು ತಿಂಗಳು ತಗೊಳ್ಳಿ, 2 ತಿಂಗಳು ತಗೊಳ್ಳಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ನಿಧಾನಕ್ಕೆ ದುಡ್ಡು ಮಾಡೋದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ. ಬರೀ ದುಡ್ಡು ಮಾಡೋದೇ ಅಲ್ಲ, ದುಡ್ಡು ಉಳಿಸ್ಕೊಳ್ಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಹೆಡ್ಜಿಂಗ್ ಮಾಡಿ. ನೇಕೆಡ್ ಟ್ರೇಡಿಂಗು, ನೇಕೆಡ್ ಫ್ಯೂಚರ್ಸು ಯಾರೋ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾರೇ ನಿಮಗೆ ಟಿಪ್ಸ್ ಕೊಡ್ತೀನಿ, ಕಾಲ್ ಕೊಡ್ತೀನಿ ಅಂದರೆ ಕಾಲಿಗೆ ಬಿದ್ದುಬಿಡಿ. ಸೊ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮನ್ನು ಯಾರೇ ಅಪ್ರೋಚ್ ಮಾಡಿದ್ರು 5% ಕೊಡ್ತೀನಿ, 3% ಕೊಡ್ತೀನಿ, ನನಗೆಲ್ಲ ಬರುತ್ತೆ, ನಿನ್ನ ಅಕೌಂಟ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂದರು ನಂಬಕ್ಕೆ ಹೋಗ್ಬೇಡಿ. ಯಾರೇ ಆಗಲಿ ನಿಮ್ಮ ಸ್ವಂತವಾಗಿ ಕಲಿತು ಮಾಡಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ನಿಧಾನಕ್ಕೆ ಸ್ವಲ್ಪನೇ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗಿ. ಸೊ ನಿಧಾನಕ್ಕೆ ಶೇರ್ ಮಾರ್ಕೆಟಲ್ಲಿ ನೀವೆಲ್ಲ ಸಕ್ಸಸ್ಫುಲ್ ಆಗ್ತೀರಾ. ಆ್ಯಂಡ್ ನಿಮ್ಮ ಒಂದು ಸುತ್ತಮುತ್ತ ಯಾರೇ ನೇಕೆಡ್ಡು ಅದು ಇದು ಮಾಡ್ತಾ ಇರ್ತಾರಲ್ಲ, ಸುಮ್ಮನೆ ಆಪ್ಷನ್ ಬೈಯಿಂಗು, ಅವ್ರಿಗೆ ಹೇಳಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ಇಲ್ಲ ಹೆಡ್ಜಿಂಗ್ ಮಾಡಿ ಅಂತ. ಯಾಕಂದರೆ ಹೆಡ್ಜಿಂಗು ಮೋಸ್ಟ್ ಆಫ್ ದಮ್ಗೆ ಗೊತ್ತಿರಲ್ಲ. ಸೊ ಹೆಡ್ಜಿಂಗ್ ಗೊತ್ತಿಲ್ದಿರ ಸುಮ್ಮನೆ ಏನೋ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, 10 ಲಕ್ಷ 20 ಲಕ್ಷ ಕಳ್ಕೊತಾರೆ. ಸೊ ಅವ್ರಿಗೆ ಟ್ರೇಡಿಂಗೇ ನಿಲ್ಲಿಸ್ಬಿಡಿ ಅಂತ ಹೇಳಿ, ಬಿಕಾಸ್ ಅಲ್ಟಿಮೇಟ್ಲಿ ಅವ್ರು ದುಡ್ಡು ಕಳ್ಕೊಳ್ಳೋದೇ ಗ್ಯಾರಂಟಿ. ಸೊ ಹೆಡ್ಜಿಂಗ್ ಮಾಡಿಕೊಂಡೇ ಮಾಡಿ. ಆಲ್ ದ ಬೆಸ್ಟ್ ಟು ಯು. ಸೊ ನೀವೆಲ್ಲರೂ ಕೋಟ್ಯಾಧಿಪತಿ ಆಗ್ತೀರಾ. ಮೇ ಬಿ ಒಂದು 5 ಇಯರ್ಸ್ ತೊಗೋಬೋದಾ, ಇಲ್ಲ 6 ವರ್ಷ ತೊಗೋಬೋದು, ಬಟ್ ನೀವೆಲ್ಲ ಕೋಟ್ಯಾಧಿಪತಿ ಆಗೇ ಆಗ್ತೀರಾ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟ್ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.